ಜೈ ವಾಸವಿ ಶ್ರೀಮಾತ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ. ಇವತ್ತು ನಾವು ಹೊಸ ಥರ ಕ್ರೋಶ ಕುಚ್ಚು ಮಾಡ್ಕೊಳ್ಳೋಣವಾ. ರಿಂಗ್ ಬಿಡಲ್ ಮಾಡೋಣ ಈ ಸತಿ. ಇದು ಕಲರ್ ಕಾಂಬಿನೇಷನ್ನು ಪ್ಯಾರೆಟ್ ಗ್ರೀನು ಆಮೇಲೆ ಡಾರ್ಕ್ ಗ್ರೀನು ಕಾಂಬಿನೇಷನ್ ಸೀರೆ ಇದೆ. ನಾನು ಅದೇ ಥರ ಥ್ರೆಡ್ ತೊಗೊತಾ ಇದ್ದೀನಿ. 6 ಎಳೆ ದಾರ ತಗೊಂಡು ಈ ಥರ ರಿಂಗ್ ಒಳಗಡೆಯಿಂದ ದಾರ ತೆಗೆದು ದಾರಕ್ಕೆ ಗಂಟು ಹಾಕ್ಕೋಬೇಕು. 1 2 3 ಗಂಟು ಹಾಕ್ಕೊಂಡು ಅದನ್ನು ಟೈಟಾಗಿ ಕಟ್ಕೋಬೇಕು ರಿಂಗ್ಗೆ. ಆವಾಗ ಚೆನ್ನಾಗಿ ಗಟ್ಟಿಯಾಗಿ ನಿಲ್ಲುತ್ತೆ. ಇದೇ ಥರನೇ ಪ್ರತಿ ರಿಂಗಿಗೂ ನಾವು ಈ ಥರನೇ ಗಂಟು ಕಟ್ಕೊಂಡು ಮಾಡಬೇಕಾಗುತ್ತೆ. ಇವಾಗ ಡಿಸೈನು ಸ್ಟಾರ್ಟ್ ಮಾಡೋಣ. ಇವಾಗ ರಿಂಗ್ ಒಳಗಡೆಯಿಂದ ದಾರ ತಗೊಂಡು ಇದಕ್ಕೆ ನಾನು 7 ನಂಬರ್ ಇರೋ ಕ್ರೋಶ ತೊಗೊಂಡಿದ್ದೀನಿ. ಆ ಕ್ರೋಶದಲ್ಲಿ ದಾರ ತಗೊಂಡು ಕೆಳಗಡೆಗೆ ಹೋಗಿ ದಾರ ತಗೊಂಡು ಮೇಲೆ ದಾರ ತೆಗ್ದಿದ್ದು ಇವಾಗ ಅದಕ್ಕೆ ಕ್ರೋಶ ಮೇಲೆ ದಾರ ಬರುತ್ತೆ. ಇವಾಗ ಮತ್ತೆ ಕ್ರೋಶ ಮೇಲೆ ಒಂದು ದಾರ ಸುತ್ತಕೊಂಡು ಮತ್ತೆ ರಿಂಗ್ ಒಳಗಡೆಯಿಂದ ದಾರ ತಗೊಂಡ್ರೆ 3 ದಾರ ಆಗುತ್ತೆ. ಆವಾಗ 2 ದಾರದಲ್ಲಿ ದಾರ ತೆಗೆದ್ರೆ ಆವಾಗ 2 ದಾರ ಇರುತ್ತೆ. ಮತ್ತು ಅದರಲ್ಲಿ ದಾರ ತೆಗೆದ್ರೆ ಆ ಥರ ಡಬಲ್ ಕ್ರೋಶ ಹಾಕ್ಕೋಬೇಕು. 2ರಲ್ಲಿ ದಾರ ತೆಗಿಬೇಕು, ಮತ್ತೆ 2 ಆಗುತ್ತೆ. ಮತ್ತು ಆ 2ರಲ್ಲಿ ಮತ್ತೆ ದಾರ ತೆಗೆದ್ರೆ ಡಬಲ್ ಕ್ರೋಶ ಆಗುತ್ತೆ. ಇದೇ ಥರ ನಾವು ಈ ರಿಂಗ್ಗೆ 30 ಡಬಲ್ ಕ್ರೋಶ ಹಾಕ್ಕೋಬೇಕಾಗುತ್ತೆ. 30 ಡಬಲ್ ಕ್ರೋಶ ಇಡಿಸುತ್ತೆ. ನಿಮ್ಮ ಹತ್ರ ಈ ಥರ ರಿಂಗ್ ಇಲ್ಲ ಅಂದರೆ ಮಾಮೂಲಿ ಗೋಲ್ಡ್ ರಿಂಗ್ ಬರುತ್ತಲ್ವ, ಆ ಥರ ರಿಂಗಿಗೂ ಇದೇ ಥರನೇ ಹಾಕ್ಕೋಬೋದು. ಬಟ್ ಅದಕ್ಕೆ 30 ಡಬಲ್ ಕ್ರೋಶ ಇಡಿಸಲ್ಲ. ಅದಕ್ಕೆ ಎಷ್ಟಾಗುತ್ತೋ ನಾವು ಅಷ್ಟು ಹಾಕ್ಕೋಬೇಕಾಗುತ್ತೆ ಕ್ರೋಶನ. ಡಬಲ್ ಕ್ರೋಶನ ಹಾಕ್ಕೋಬೇಕು. ಇದೇ ಥರ ಪ್ರತಿ ರಿಂಗಿಗೂ ಹಾಕ್ಕೋಬೇಕಾಗುತ್ತೆ. ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಕ್ಕೊಂಡು ಒಂದು ಸೀರೆಗೆ ಒಂದು 20ರಿಂದ 25 ಈ ಥರ ರಿಂಗ್ ಬೇಕಾಗುತ್ತೆ. ಅಷ್ಟೂ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಪ್ರತಿ ರಿಂಗಿಗೂ ಇದೇ ಥರ ಹಾಕ್ಕೋಬೇಕಾಗುತ್ತೆ. ನಾನು ಯಾವ ಥರ ಹಾಕ್ತಾಯಿದ್ದೀನೋ ಅದೇ ಥರ ನೀವು ನೋಡಿಕೊಂಡು ಹಾಕಿದ್ರೆ ಅದೇ ಥರನೇ ಬರುತ್ತೆ. ನಿಮಗಿದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ಇದರಲ್ಲಿ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈನೂ ಮಾಡ್ತೀನಿ. ಇದು ತುಂಬ ಈಸಿಗೂ ಇದೆ, ಮಾಡ್ಕೊಳ್ಳೋದು ಕಷ್ಟ ಏನಲ್ಲ, ಬೇಗನೂ ಮಾಡ್ಬೋದು. ಒಂದು 6 ಅವರ್ಸ್ ಆ ಥರ ಆಗುತ್ತೆ ಕಂಪ್ಲೀಟ್ ಮಾಡಬೇಕು ಅಂದರೆ. ಚೆನ್ನಾಗಿ ಬರೋರಿಗಾದರೆ. ಇನ್ನು ಕಲಿಬೇಕು ಅನ್ನೋರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ಎಲ್ಲ ರಿಂಗನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಟ್ಟೆಗೆ ಅಟ್ಯಾಚ್ ಮಾಡೋದು ತುಂಬ ಈಸಿ ಇರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಬೇಗ ತೋರಿಸ್ತಾ ಇದ್ದೀನಿ. ನೀವು ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಒಂದಲ್ಲ 2 ಸತಿ ನೋಡಿದ್ರೆ ಅದು ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಹಾಕ್ತಾಯಿದ್ದೀನಿ ಅನ್ನೋದು. ನೋಡಿ, ಇನ್ನೇನು ಲಾಸ್ಟ್ ಬಂತು. ಒಂದು ಸತಿ ಕೌಂಟ್ ಮಾಡ್ಕೊಳ್ಳಿ ಎಷ್ಟಾಗಿದೆ ಅಂತ. ಲಾಸ್ಟಲ್ಲಿ ಮೊದಲನೇದು ಮಾಡಿರ್ತೀವಲ್ಲ ಅದೇ ಥ್ರೆಡ್ಗೆ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ.
ಕೊನೆ ಥ್ರೆಡ್ಡು ಆಮೇಲೆ ಮೊದಲನೇ ಥ್ರೆಡ್ಡು ಸೇರಿಸಿ ಲಾಕ್ ಮಾಡಿದಾಗ ಅದು ಕಂಪ್ಲೀಟಾಗಿ ಆಗುತ್ತೆ. ರಿಂಗು ಫುಲ್ ಕವರ್ ಆಗಿದೆ ನೋಡಿ. ಈ ಥರ ಗ್ಯಾಪ್ ಬಿಡ್ತೀರ ರಿಂಗ್ ಫುಲ್ಲು ಕವರ್ ಆಗೋ ಥರ ನಾವು ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಲಾಕ್ ಮಾಡೋದು ಯಾವ ಥರ ಅಂತ. ಈ ಥರ ಮೊದಲನೇ ಥ್ರೆಡ್ಡಲ್ಲಿಂದ ದಾರ ತೆಗೆದು ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಆದಮೇಲೆ ದಾರಾನ ಕಟ್ ಮಾಡಿಕೊಂಡು ಸ್ವಲ್ಪ ದಾರ ಜಾಸ್ತಿನೇ ಬಿಟ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ, ಬೀಡ್ ಹಾಕೋ ಸ್ಟೆಪ್ಪು. ಅದಕ್ಕೆ ಆ ಥ್ರೆಡ್ನ ಕಟ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಾರಾನ ಬಿಟ್ಕೋಬೇಕಾಗುತ್ತೆ. ನೋಡಿ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಮಾಡಿದ್ರೆ ಲಾಸ್ಟಲ್ಲಿ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು. ನೋಡಿ ನಾನು ಅಷ್ಟು ದಾರ ಬಿಟ್ಟು ಕಟ್ ಮಾಡಿದ್ದೀನಿ. ಈ ಥರ ಎಲ್ಲ ಮಾಡ್ಕೋಬೇಕು. ಪ್ರತಿಯೊಂದು ಇದೇ ಥರ ರಿಂಗ್ನ ರೆಡಿ ಮಾಡ್ಕೋಬೇಕು. ಅದೇ ಥರ ಇನ್ನೊಂದು ಯಾವ ಥರ ಹಾಕಬೇಕು ಅನ್ನೋದು ಇನ್ನೊಂದು ರಿಂಗೂ ತೋರಿಸ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಎರಡನೇ ಸತಿ ಇದನ್ನೇ ತೋರಿಸ್ತಾ ಇದ್ದೀನಿ. ಮೊದಲನೇ ಸತಿ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅನ್ನೋರಿಗೆ ನೋಡಿ ಇದರಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಸ್ಕಿಪ್ ಮಾಡ್ತೀರ ನೋಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಈ ಸ್ಟಾರ್ಟಿಂಗಲ್ಲಿ ರಿಂಗ್ಗೆ ಯಾವ ಥರ ಕಟ್ಕೋಬೇಕು ಅನ್ನೋದೇ ಕನ್ಫ್ಯೂಸ್ ಆಗೋದು. ಅದಕ್ಕೆ ಇದನ್ನು 2 ಸತಿ ತೋರಿಸಿದ್ದು. ಇದೇ ಥರ ನೀವು ಮಾಡಿಕೊಂಡ್ರೆ ಸೇಮ್ ಬರುತ್ತೆ. ಇವಾಗ ಅದೇ ಥರನೇ ಡಬಲ್ ಕ್ರೋಶ ಹಾಕ್ತಾ ಹೋಗೋದು. ನಾನು ಇದನ್ನು ಇವಾಗ ಬೇಗ ತೋರಿಸ್ಬಿಟ್ಟಿದ್ದೀನಿ. ಡಬಲ್ ಕ್ರೋಶ ಹಾಕೋದು ಎಲ್ಲರಿಗೂ ಬರುತ್ತಲ್ವ, ಈಸಿಯಾಗೇ ಇದೆ. ಮತ್ತು ಎಂಡಿಂಗಲ್ಲಿ ಯಾವ ಥರ ಕ್ಲೋಸ್ ಮಾಡೋದು ಅದನ್ನು ಸತನೂ 2ನೇ ಸತಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ಥರ ಎಂಡಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಅನ್ನೋದು ತೋರಿಸಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾಡಿರ್ತೀವಲ್ಲ ಆ ಥ್ರೆಡ್ ಒಳಗಡೆಗೆ ಎಂಡಿಂಗ್ ಥ್ರೆಡ್ಡು ಕ್ರೋಶ ಸೇರಿಸ್ಕೊಂಡು ದಾರ ಎಳ್ಕೊಂಡು ಇವಾಗ ಅದೇ ಥ್ರೆಡ್ನ ಹಂಗೆ ಆಚೆ ತೆಗೆದ್ರೆ ಇದು ಲಾಕ್ ಆಗುತ್ತೆ. ಇದೇ ಥರನೇ ಪ್ರತಿಯೊಂದು ರಿಂಗಿಗೂ ಮಾಡ್ಕೋಬೇಕು. ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇದಾದಮೇಲೆ 2ನೇ ಸ್ಟೆಪ್ಗೆ ಹೋಗೋಣ. 2ನೇ ಸ್ಟೆಪ್ಪಲ್ಲಿ ಇನ್ನೊಂದು ಥ್ರೆಡ್ 6 ಎಳೆ ಥ್ರೆಡ್ ತೊಗೊಂಡು ಡಾರ್ಕ್ ಗ್ರೀನ್ ಇದೆ ಅಲ್ವಾ, ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ 6 ಎಳೆ ಸುತ್ತಕೊಂಡು ರೆಡಿ ಮಾಡ್ಕೊಂಡಿರಬೇಕು. ಇದು ಗೊತ್ತಿಲ್ಲ ಅನ್ನೋರು ಕಾಮೆಂಟ್ ಮಾಡಿ ಯಾವ ಥರ ಸುತ್ಕೊಳ್ಳೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ರೆಡಿ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೀಡ್ ಹಾಕ್ಕೋಬೇಕು. ನಾನು ಈ ಥರ ಗೋಲ್ಡ್ ಕಲರ್ ಇರೋ ಬೀಡ್ ತೊಗೊಂಡಿದ್ದೀನಿ, ಈ ಸೈಜ್ದು. ಇವಾಗ ಯಾವ ಥರ ಇದಕ್ಕೆ ಬೀಡ್ ಹಾಕ್ಕೋಬೇಕು ಅನ್ನೋದು ತೋರಿಸ್ತೀನಿ. ಫಸ್ಟು ದಾರ ತಗೊಂಡು ರಿಂಗ್ಗೆ ಲಾಕ್ ಮಾಡ್ಕೋಬೇಕು. ಮೊದಲನೇದು ದಾರ ಬಿಟ್ಟಿರ್ತೀವಲ್ಲ ಆ ದಾರ ಇವಾಗ ಹೊಸ್ದಾಗಿ ದಾರ ತೊಗೊಂಡಿದ್ದೀವಲ್ವ, 2 ಸೇರಿಸಿ ಈ ಥರ ಗಂಟು ಕಟ್ಕೋಬೇಕು. ನೋಡಿ ಈ ಥರ ಗಂಟು ಕಟ್ಟಾದಮೇಲೆ ನಾವು ಕ್ರೋಶದಿಂದ ಮಾಡಬೇಕು. ಇದಕ್ಕೆ ನಾನು ಬೇರೆ ಥರ
ಬೇರೆ ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಇದು ನಂಬರ್ 10, ಯಾಕಂದರೆ ಇದು ಬೀಡು ಹೋಗಬೇಕಲ್ಲ ಕ್ರೋಶ ಒಳಗಡೆ, ಅದಕ್ಕೋಸ್ಕರ ಕ್ರೋಶ ನಂಬರ್ ಚೇಂಜ್ ಮಾಡಿದ್ದೀನಿ. ಇವಾಗ ಕ್ರೋಶ ನೀಡಲು ಚಿಕ್ಕದಾಗಿರಬೇಕು, ಆವಾಗಲೇ ಬೀಡು ಕ್ರೋಶ ಒಳಗಡೆ ಹತ್ತಿಸ್ಕೊಳ್ಳೋಕ್ಕೆ ಆಗುತ್ತೆ. ಈ ಥರ ಬೀಡೆಲ್ಲ ಕ್ರೋಶ ಒಳಗಡೆ ಸೇರಿಸ್ಕೊಂಡು ಆಮೇಲೆ ದಾರಕ್ಕೆ ಒಂದೊಂದೇ ಪೋಣಿಸ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಣಿನ ದಾರದಲ್ಲಿ ಹಾಕಿ, ಮತ್ತು ಇವಾಗ ಕ್ರೋಶದಲ್ಲಿ ಈ ಮೊದಲನೇದಲ್ಲಿ ಮಾಡಿರ್ತೀವಲ್ಲ ಅದರಿಂದ ದಾರ ತಗೊಂಡು ಲಾಕ್ ಮಾಡಬೇಕು. ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದರೊಳಗಡೆಯಿಂದ ದಾರ ತೊಗೊಂಬಂದು ಲಾಕ್ ಮಾಡಬೇಕು. ನಿಮಗೆ ಒಂದೊಂದೇ ಬೀಡು ಹಾಕೋಕ್ಕಾಗುತ್ತೆ ಅಂದರೆ ಒಂದೊಂದೇ ಬೀಡು ತೊಗೊಳ್ಳಿ. ನನಗೆ ರೂಢಿಯಾಗಿರೋದ್ರಿಂದ ನಾನು 2-3 ಬೀಡು ಒಂದೇ ಸಲ ಕ್ರೋಶದಲ್ಲಿ ತೊಗೊಂಡಿದ್ದೀನಿ. ಹೊಸೊಬ್ಬರು ಕಲಿಯೋರಾದರೆ ಒಂದೊಂದೇ ಬೀಡು ತೊಗೊಂಡು ಮಾಡಿಬಿಟ್ಟು ದಾರಕ್ಕೆ ಹಾಕಿಬಿಟ್ಟು ಮತ್ತು ಇನ್ನೊಂದು ಬೀಡು ತೊಗೊಳ್ಳಿ. ಈ ಥರ ಪ್ರತಿ ಸರಿನೂ ಬೀಡನ್ನ ದಾರದಲ್ಲಿ ಹಾಕಬೇಕು, ಮತ್ತು ಡಬಲ್ ಕ್ರೋಶ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು, ಮತ್ತು ಬೀಡು ಹಾಕಬೇಕು, ಡಬಲ್ ಕ್ರೋಶ ಒಳಗಡೆಯಿಂದ ದಾರ ತಂದು ಲಾಕ್ ಮಾಡಬೇಕು. ಇದೇ ಥರ ನಾವು 13 ಬೀಡು ಹಾಕಿದ್ದೀನಿ ನಾನು. ಇದರಲ್ಲಿ ರಿಂಗಲ್ಲಿ ಅರ್ಧ ರಿಂಗು ಬರಬೇಕಾಗುತ್ತೆ, ಅದಕ್ಕೋಸ್ಕರ ನಾನು 13 ಬೀಡು ಹಾಕ್ತಾಯಿದ್ದೀನಿ. 13 ಬೀಡು ಹಾಕಿದ್ರೆ ಅರ್ಧ ರಿಂಗು ಬೀಡಲ್ಲಿ ಕವರ್ ಆಗುತ್ತೆ, ಇನ್ನು ಅರ್ಧ ರಿಂಗ್ ಹಾಗೆ ಇರುತ್ತೆ. ಆ ಥರ ಈ ಡಿಸೈನು ನಾವು ಮಾಡ್ಕೋಬೇಕಾಗುತ್ತೆ. ನಾನು ಇದರಲ್ಲಿ ಒಂದು ಸ್ವಲ್ಪ ಫಾಸ್ಟಾಗೆ ತೋರಿಸ್ತಾ ಇದ್ದೀನಿ. ನೀವು ನಿಧಾನವಾಗಿ ನೀಟಾಗಿ ನೋಡಿಕೊಂಡು ಮಾಡಿ. ಒಂದಲ್ಲ 2 ಸತಿ ಹಾಕ್ಕೊಂಡು ನೋಡ್ತಾ ಮಾಡಿದ್ರೆ ನಿಮಗೂ ಇದೇ ಥರನೇ ಹಾಕೋಕ್ಕೆ ಬರುತ್ತೆ, ಸೇಮ್ ಇದೇ ಥರನೇ ಕಾಣಿಸುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಲ್ತ್ಕೊಳ್ಳಿ. ನೀವು ನಿಮ್ಮ ಸೀರೆಗೆ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಎಲ್ಲ ನಾನು ಏನೇನು ಅಪ್ಲೋಡ್ ಮಾಡ್ತೀನೋ ಅವೆಲ್ಲ ಬರಬೇಕು ಅಂದರೆ ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡಿರೋದು ಎಲ್ಲ ನಿಮಗೆ ತೋರಿಸುತ್ತೆ. ಇದೇ ಥರನೇ ನೋಡಿ, ನಾನು 13 ಬೀಡ್ ಹಾಕ್ಕೊಂಡ್ಮೇಲೆ ಲಾಸ್ಟು ಯಾವ ಥರ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಕಟ್ ಮಾಡಿಕೊಂಡು ದಾರ ತೆಗೆದುಬಿಟ್ರೆ ಇದು ರೆಡಿ ಆಗುತ್ತೆ. ಇವಾಗ ಈ ದಾರ ಕಾಣಿಸ್ತೀರ ಗ್ಲೂ ಹಾಕಿಬಿಟ್ಟು ಎಲ್ಲ ಪೇಸ್ಟ್ ಮಾಡಬೇಕು. ಹಿಂದ್ಗಡೆ ಬರೋ ಥರ ಪೇಸ್ಟ್ ಮಾಡಿ, ಮುಂದಕ್ಕೆ ಮಾಡ್ಕೋಬೇಡಿ, ಹಿಂದೆ ಬರಲಿ ಪೇಸ್ಟ್ ಮಾಡಿರೋದೆಲ್ಲ. ಮುಂದೆ ಡಿಸೈನು ನೀಟಾಗಿ ಕಾಣಿಸುತ್ತೆ. ಒಂದು ಸತಿ ನೋಡ್ಕೊಳ್ಳಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಪೇಸ್ಟ್ ಅಂತ. ನೀವು ಅದೇ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಂತ. ಮುಂದೆ ಇದೇ ಥರನೇ ನಾವು ರಿಂಗೆಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ಇದು ಮೊದಲನೇದು ಸ್ಟೆಪ್ಪಲ್ಲಿ ಮಾಡಿರೋದು, ಇದು 2ನೇ ಸ್ಟೆಪ್ ಮಾಡಿರೋ ರಿಂಗು. ಇವಾಗ ಲಾಸ್ಟ್ ಸ್ಟೆಪ್ ಅಂದರೆ ರಿಂಗ್ನ ಸೀರೆಗೆ ಅಟ್ಯಾಚ್ ಮಾಡೋದು. ಇದು 3ನೇ ಸ್ಟೆಪ್. ಇದು ಮಾಡಿದ್ರೆ ಫುಲ್ ಸೀರೆ ರೆಡಿ ಆಗಿಬಿಡುತ್ತೆ ನಮಗೆ. ಯಾವ ಥರ
ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಸತ ನಾನು ಇವಾಗ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿರೋ ರಿಂಗ್ ತೊಗೊಂಡ್ಬಿಟ್ಟು ಕಾಟನ್ ಥ್ರೆಡ್ಡು ಅದಕ್ಕೆ ನೀಡಲ್ಲು ಎಲ್ಲ ತೊಗೊಂಡು ಈ ಥರ ಒಳಗಡೆ ರಿಂಗ್ ಬೀಡ್ ಯಾವ ಥರ ಹಾಕೋದು, ರಿಂಗ್ ಒಳಗಡೆ ಬೀಡ್ ಯಾವ ಥರ ಹಾಕಬೇಕು, ರಿಂಗ್ ಮೇಲೆ ಬೀಡ್ ಯಾವ ಥರ ಹಾಕಬೇಕು ಅನ್ನೋದು ತೋರಿಸ್ತೀನಿ. ಅದೇ ಥರ ಮಾಡಿ ಆಮೇಲೆ ಸೀರೆಗೆ ಅಟ್ಯಾಚ್ ಮಾಡಿ ನೋಡಿ. ಇವಾಗ ಇಲ್ಲಿ ಸೂಜಿಯಿಂದ ದಾರ ತೆಗೆದು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಬೀಡ್ ತೊಗೊಂಡಿದ್ದೀನಿ, ಆವಾಗಲೇ ತೋರಿಸಿದ್ದು. ಒಂದು ಸ್ವಲ್ಪ ಚಿಕ್ಕ ಸೈಜ್ ಬೀಡಾದರೆ ಇದು ಅದಕ್ಕಿಂತ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೀಡು. ಇದನ್ನು ಇವಾಗ ಸೂಜಿಗೆ ಹಾಕ್ಕೊಂಡು ಸೂಜಿಗೆ ಪೋಣಿಸ್ಕೊಂಡು ಈ ಮಧ್ಯ ಬರೋ ಥರ ರೆಡಿ ಮಾಡ್ಕೋಬೇಕು. ದಾರದಲ್ಲಿ ಈ ಮಧ್ಯ ಬರೋ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ನೀವು ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಬಂತು. ಇದೇ ಥರನೇ ಪ್ರತಿಯೊಂದಕ್ಕೂ ನೀವು ಇದೇ ಥರನೇ ಮಾಡಬೇಕಾಗುತ್ತೆ. ಫಸ್ಟು ಮಧ್ಯ ಬೀಡನ್ನ ಹಾಕ್ಕೋಬೇಕು, ಅದಾದಮೇಲೆ ಮತ್ತೆ ಮೇಲೆ ಬೀಡನ್ನ ಹಾಕ್ಕೋಬೇಕಾಗುತ್ತೆ. ನಾನು ತೋರಿಸಿದ ಥರನೇ ನೀವು ಮಾಡಿ, ಸೇಮ್ ಅದೇ ಥರನೇ ಬರುತ್ತೆ. ಒಂದಲ್ಲ ಎರಡು ಸತಿ ಬೀಡನ್ನ ಆ ಥರ ತೆಗೆದು ದಾರ ತೆಗೆದು ಲಾಕ್ ಮಾಡ್ಕೊಳ್ಳಿ. ಆವಾಗ ಬೀಡು ಉದ್ರೋಗುತ್ತೋ ಅನ್ನೋ ಭಯ ಇರಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ ರಿಂಗ್ ಒಳಗಡೆ. ಆಮೇಲೆ ಇಲ್ಲಿ ಮೇಲೆ ಬೀಡನ್ನ ಅದೇ ದಾರದಲ್ಲಿ ಮೇಲೆ ಬಂದು ಇನ್ನೊಂದು ಬೀಡನ್ನ ಹಾಕಿ ಇವಾಗ ಸೀರೆಗೆ ಅಟ್ಯಾಚ್ ಮಾಡಿ. ಇವಾಗ ಕರೆಕ್ಟಾಗಿ ನೋಡಿ 2 ಇಂಚ್ ಗ್ಯಾಪಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ಥರ ಗ್ಯಾಪ್ ಇಟ್ಕೊಂಡು ಅರ್ಧ ರಿಂಗು ಸೀರೆ ಮೇಲೆ, ಅರ್ಧ ರಿಂಗು ಸೀರೆ ಇದು ಇಟ್ಕೊಂಡಿದ್ದೀವಲ್ಲ ಸೆರಗು ಆ ಥರ ಕೆಳಗಡೆ ಬರಬೇಕು. ಈ ರಿಂಗ್ಗೆ ಹಾಕಿರೋ ಬೀಡು ಕರೆಕ್ಟಾಗಿ ಅರ್ಧಕ್ಕೆ ಇರಬೇಕು. ನಾನು ಇಟ್ಕೊಂಡಿದ್ದೀನಲ್ವ ಅದೇ ಥರನೇ ನೀವು ಇಟ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಮೇಲೆ ಬೀಡು ಲಾಕ್ ಮಾಡ್ತಾ ಇದ್ದೀನಿ, ಅದೇ ಥರ ಮಾಡ್ಕೊಳ್ಳಿ ನೀವು. ಅದಾದಮೇಲೆ ಮತ್ತೆ ಕೆಳಗಡೆ ಸೂಜಿ ತಗೊಂಡು ಕೆಳಗಡೆಯಿಂದನೇ ಈ ಸೀರೆಗೆ ಮತ್ತು ರಿಂಗ್ ಇದಕ್ಕೆ ಲಾಕ್ ಮಾಡಿ ಸೈಡಲ್ಲಿ ಬೀಡ್ ಮೇಲೆ ಲಾಕ್ ಮಾಡಿ, ಮತ್ತು ಇನ್ನೊಂದು ಕಡೆ ರಿಂಗಲ್ಲಿನೂ ಲಾಕ್ ಮಾಡಿ. ಇದೇ ಥರ ಪ್ರತಿಯೊಂದು ರಿಂಗಿಗೂ ನೀವು ಲಾಕ್ ಮಾಡ್ತಾ ಹೋಗಬೇಕು. ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ, ಅದೇ ಥರ ಮಾಡಿ ನೀಟಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಇದು ಬಿಚ್ಚೋಗೋದು ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಚೆನ್ನಾಗಿದೆ ಅಲ್ವಾ? ನಾನು 3 ಹಾಕಿದ್ದೀನಿ, ಇದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಸೀರೆ ಪೂರ್ತಿ ಇದೇ ಥರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಥ್ರೆಡ್ಡು ಕರೆಕ್ಟಾಗಿ ಮ್ಯಾಚಿಂಗ್ ಆಗಿ ಸೀರೆಗೆ ಮ್ಯಾಚಿಂಗ್ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ ಥ್ರೆಡ್ ಆಗಿರ್ಬೋದು, ಸಿಲ್ಕ್ ಥ್ರೆಡ್ ಆಗಿರ್ಬೋದು. ಇದೇ ಥರ ಸೀರೆ ಪೂರ್ತಿ ರಿಂಗನ್ನ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ನಾನು 2 ಇಂಚ್ ಗ್ಯಾಪು ಇಟ್ಟಿದ್ದೀನಿ, ನಿಮಗೆ ಬೇಕಾದರೆ 1 ಇಂಚು 1.5 ಇಂಚು ಆ ಥರ ಗ್ಯಾಪಲ್ಲೂ ಮಾಡ್ಕೋಬೋದು. ಇನ್ನು ಹತ್ರ ಬರುತ್ತೆ.
ಚೆನ್ನಾಗೂ ಕಾಣಿಸುತ್ತೆ. ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.